ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಬೆಳಗಾವಿ ಗಡಿಯಲ್ಲಿ ದರೋಡೆಯಾಗಿದ್ದ 400 ಕೋಟಿ ರೂಪಾಯಿಗೆ ಸ್ಕೇಟ್ ಟ್ವಿಸ್ಟ್. ಮತ್ತೊಂದು ಮಾತುಕತೆಯ ಆಡಿಯೋ ವಿಡಿಯೋ ರಿವೀಲ್. ಇನ್ನು 2000 ನೋಟು ಬದಲಾವಣೆಗೆ ಕುಟ್ಟಿದ್ರ ರಾಜಕಾರಣಿ. ಈ ಸುದ್ದಿಯನ್ನು ನೋಡೋಣ. 400 ಕೋಟಿ ರಹಸ್ಯ ನ್ಯೂಸ್ ಟಾಪ್ನಲ್ಲಿ. ಜಯೇಶ್ ಎಂಬಾತನ ಜೊತೆ ಮಹಾರಾಷ್ಟ್ರದ ಉದ್ಯಮಿ ಕಿಶೋರ್ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋದಲ್ಲಿ ನನ್ನ ಮತ್ತು ವಿರಾಟ್ಗೆ ಪರಿಚಯವಿದ್ದ ವ್ಯಕ್ತಿ ಮಧ್ಯಸ್ಥಿಕೆ ವಹಿಸಿದ್ದಾರೆ. ಈ ಮಧ್ಯಸ್ಥಿಕೆ ವಹಿಸಿದ ವ್ಯಕ್ತಿ ಗುಜರಾತ್ನ ದೊಡ್ಡ ರಾಜಕಾರಣಿ ಅಂತ ಆಡಿಯೋದಲ್ಲಿ ಹೇಳಿದ್ದಾನೆ. माझ्या तर दुसरं काय संबंध नाही, इन्व्हेस्टर सारखा आहे मी. माझे जे पैसे मी ते पण मी बोललो तुमच्या सांगण्यावरनं मी ते तेवढा केला होता. तर ते बोलले ठीक आहे. तर आता ते हा लाईनअप करतो 1-2 दिवसांनी. ಆಡಿಯೋ ಪ್ರಕಾರ ಕಿಶೋರ್ ಹಣ ಸಾಗಿಸ್ತಾ ಇದ್ದ ಎನ್ನಬಹುದು. ಆದ್ರೆ ಗೋವಾದಲ್ಲಿ ಹಣ ಕೊಟ್ಟಿದ್ದು ಯಾರು? ಆ ದುಡ್ಡು ಕಿಶೋರ್ನದ್ದೇನಾ, ಗುಜರಾತ್ ರಾಜಕಾರಣಿಗೆ ಹೋಗಿತ್ತಾ ಅಥವಾ ಗುಜರಾತ್ ರಾಜಕಾರಣಿನೇ ನೋಟು ಬದಲಾವಣೆಗೆ ಕೊಟ್ಟಿದ್ರಾ ಅನ್ನೋದು ನಿಗೂಢವಾಗಿದೆ. ಗುಜರಾತ್ ರಾಜಕಾರಣಿ ಕೂಡ ಬೇರೆ ಹಣದ ವ್ಯವಸ್ಥೆ ಮಾಡಿ ಈ ಬಗ್ಗೆ ಕಾಳಜಿ ವಹಿಸಿದ್ದಾರೆ ಅಂತಾನೂ ಆಡಿಯೋದಲ್ಲಿ ಮಾತನಾಡಿಕೊಂಡಿದ್ದಾರೆ. हे सगळी स्टोरी त्याच्याकडे गेली. आता तो आत्ता याचा काल रात्री फोन आला होता विराटचा. तर तो काहीतरी अरेंजमेंट दुसरी करतो. आता त्या फंडच्या त्या पैशाचं काय झालं हे तो पण आता हे तो थोडासा तो पण इंटरेस्ट देतोय. आता तो पॉलिटिशियन आहे तो. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿ, ಪ್ರಕರಣದಲ್ಲಿ ಗೊಂದಲ ಇದೆ, ನಮ್ಮ ಪೊಲೀಸರು ಮಹಾರಾಷ್ಟ್ರ ಪೊಲೀಸರ ಜೊತೆ ಸಂಪರ್ಕದಲ್ಲಿ ಇದ್ದಾರೆ ಅಂತ ತಿಳಿಸಿದ್ದಾರೆ. ಅಂದ್ರೆ ತುಂಬಾ ಕನ್ಫ್ಯೂಷನ್ ಇದೆ. ನಮಗೆ ಮಾಹಿತಿಗಳು ನಮಗೂ ಸ್ವಲ್ಪ ಬಂದಿದೆ, ಆದರೆ ಆ ಮಾಹಿತಿಗಳಲ್ಲಿ ಕೂಡ ಭಾಳ ಕನ್ಫ್ಯೂಷನ್ ಇದೆ. ಅದಕ್ಕೆ ನಮ್ಮ ಡಿ ಜಿ ಅವರು ಮಹಾರಾಷ್ಟ್ರ ಡಿ ಜಿ ಅವರಿಗೆ ಮಾತನಾಡಿದ್ದಾರೆ. ಮತ್ತೊಂದು ಕಡೆ 400 ಕೋಟಿ ಅನ್ನೋ ಮಾಯಾಜಾಲದ ಬಗ್ಗೆ ಮಾತಿನ ಯುದ್ಧ ತಾರಕಕ್ಕೇರಿದೆ. ಮಹಾರಾಷ್ಟ್ರ ಪಾಲಿಕೆ ಚುನಾವಣೆಗೆ ಬಳಕೆಯಾಗಿದೆ, ನೋಟು ಬದಲಾವಣೆ ದಂಧೆ ನಡೆದಿದೆ, ಹಣ ಇವರದ್ದೇ ಇರಬೇಕು ಅವರದ್ದೇ ಇರಬೇಕು ಅಂತ ಪರಸ್ಪರ ಕೆಸರೆರಚಾಟ ತಾರಕಕ್ಕೇರಿದೆ. ನಾನು ಹೇಳೋದು, ಇಲ್ಲಿಂದ ಹೋದ್ರು ಎಲ್ಲಿಂದ ಹೋದ್ರು ಕಾಂಗ್ರೆಸ್ನವ್ರು ಮಾಡ್ತಿರ್ತಕ್ಕಂಥದ್ದು, ಕಾಂಗ್ರೆಸ್ನವರು ಲೂಟಿ ಮಾಡ್ತಿದ್ದಾರೆ. ಅಲ್ಲಲ್ಲ, ಬಿಜೆಪಿನವ್ರಿಗೆ ಏನು ಅವಶ್ಯಕತೆ ಇಲ್ಲ. ಈಗ ಬಿಜೆಪಿನವ್ರಿಗೆ ಅಲ್ಲೆಲ್ಲೇ ಅವರವರೇ ಮಾಡ್ತಕ್ಕಂಥ ಶಕ್ತಿ ಅವರಿಗಿದೆ. ಒಂದು ಗುಜರಾತ್ ಲಿಂಕ್ ಇದೆ, ಮಹಾರಾಷ್ಟ್ರ ಲಿಂಕ್ ಇದೆ, ಗೋವಾ ಲಿಂಕ್ ಇದೆ. ಮೂರರಲ್ಲೂ ಕೂಡ ಯಾರ ಸರ್ಕಾರ ಇರೋದು? ಗುಜರಾತ್ನಲ್ಲಿ ಬಿಜೆಪಿ ಸರ್ಕಾರ 25 ವರ್ಷದಿಂದ ಇದೆ. ಕಳೆದ 10-15 ವರ್ಷದಿಂದ ಮಹಾರಾಷ್ಟ್ರದಲ್ಲೇ ಅವ್ರ ಸರ್ಕಾರ ಇದೆ. ಗೋವಾನಲ್ಲಿ ಕೂಡ ಅದೇ ಸರ್ಕಾರದ ಮೂಗ್ ಕೆಳಗಡೆ ನಡೀತಾ ಇದೆ. ಅದು ಯಾರ್ದಿದೆ ಅಂತ ತನಿಖೆ ಆಗ್ಲಿ. ಛಲವಾದಿ ನಾರಾಯಣಸ್ವಾಮಿ ಮಾತಿಗೆ ಮಾಜಿ ಸಿಎಂ ಸದಾನಂದ ಗೌಡ ಧ್ವನಿಗೂಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಹಣ ಸಂಗ್ರಹ ಮಾಡುತ್ತೆ, ಬೇರೆ ಬೇರೆ ಕಡೆ ಕಳುಹಿಸಿಕೊಡುತ್ತೆ ಎಂದಿದ್ದಾರೆ. ಈ ಮಾತಿಗೆ ಗರಂ ಆದ ಸಚಿವ ಭೈರತಿ ಸುರೇಶ್, ನೋಟ್ ಮೇಲೆ ಕಾಂಗ್ರೆಸ್ ಅಂತ ಬರೆದಿದ್ಯಾ ಅಂತ ಪ್ರಶ್ನಿಸಿದ್ದಾರೆ. ಕಾಂಗ್ರೆಸ್ ಆಡಳಿತ ನಮ್ಮಲ್ಲಿ ಇರುವಂಥದ್ದು, ಕಾಂಗ್ರೆಸ್ ಆಡಳಿತದಲ್ಲಿದ್ದವರು ಈ ರೀತಿಯ ಕೆಲಸ ಕಾರ್ಯಗಳನ್ನು ಭಾರಿ ಸಂದರ್ಭದಲ್ಲಿ ಮಾಡಿರುವಂಥದ್ದು. ಇಲ್ಲಿ ಹಣ ಕಲೆಕ್ಷನ್ ಮಾಡೋದು, ಇದನ್ನು ಬೇರೆ ಬೇರೆ ಕಡೆ ಕಳಿಸಿಕೊಡುವಂಥದ್ದು ನಾವೆಲ್ಲ ನೋಡಿದ್ದೀವಿ. ಅಲ್ಲ, ಕಾಂಗ್ರೆಸ್ ಅಂತ ನೋಟ್ ಮೇಲೆ ಏನಾದರೂ ಇದೆಯಾ ನೋಡ್ರಿ? ಆಪಾದನೆ ಮಾಡೋಕ್ಕೆ ಯಾರು ಏನು ಬೇಕೋ ಹೇಳ್ಬೋದು. ಅದಕ್ಕೆಲ್ಲ ನೀವು ಕ್ವಶನ್ ಕೇಳ್ಕೊಂಡು ಹೋದ್ರೆ ನಾನು ಏನು ಹೇಳೋದು? ಕಾಂಗ್ರೆಸ್ ದುಡ್ಡು, ಬಿಜೆಪಿ ದುಡ್ಡು, JDS ದುಡ್ಡು, ಅದ್ರ ಮೇಲೆ ಸೀಲ್ ಇದೆಯಾ? ಅದೇನು ಎಲೆಕ್ಷನ್ಸ್ ನಡೀತಾ ಇದೆ ಕರ್ನಾಟಕದಲ್ಲಾಗಲಿ ಎಲ್ಲಾದರೂ ಆಗಲಿ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿ, ಅಷ್ಟು ದೊಡ್ಡ ಮೊತ್ತದ ಹಣ ಎಲ್ಲಿಂದ ಬಂತು, ಹೇಗೆ ಬಂತು, ಎಲ್ಲವೂ ತನಿಖೆ ಆಗಲಿ ಅಂತ ಆಗ್ರಹಿಸಿದ್ದಾರೆ. ಅತ್ತ ಸಚಿವ ಮಧು ಬಂಗಾರಪ್ಪ ಮಾತನಾಡಿ, ಹಳೆ ನೋಟು ಯಾರ ಬಳಿ ಇದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ನಾನು ನೋಡಿ 400 ಕೋಟಿ ಅಂದ ತಕ್ಷಣ ನನಗೆ ಹಬ್ಬ ಎದೆ ಜಲ್ ಅಂತ. ಅರ್ಥದಲ್ಲಿ 400 ಕೋಟಿ ಅದು ಎಲ್ಲಿಂದ ಬಂತು, ಯಾರಿಗೆ ಸಂಬಂಧಪಟ್ಟಿದ್ದು, ಎಲ್ಲಿಗೆ ಹೋಗ್ತಾ ಇತ್ತು, ಸಂಪೂರ್ಣವಾದಂತ ತನಿಖೆ ಆಗಬೇಕು. ಹಳೆ ನೋಟ್ ಯಾರು ಇಟ್ಕೊಂಡಿದ್ದಾರೆ? ಬದಲಾವಣೆ ಮಾಡಿದವರು ಇಟ್ಕೊಂಡಿರ್ಬೇಕು. ಬ್ಯಾನ್ ಮಾಡೋರ ಹತ್ರನೇ ಇರುತ್ತೆ, ಬ್ಯಾನ್ ಮಾಡದೇ ಇರೋ ಹತ್ರ ಇರುತ್ತಾ? ಸಚಿವ ಪ್ರಿಯಾಂಕ್ ಖರ್ಗೆ ಕೇಂದ್ರ ಸರ್ಕಾರವನ್ನೇ ಗುರಿಯಾಗಿಸಿ ವಾಗ್ದಾಳಿ ನಡೆಸಿದ್ದಾರೆ. ಪ್ರಧಾನಿ ಮೋದಿಗೆ ಕಲಬುರಗಿಯಲ್ಲಿ ರೊಟ್ಟಿ ಮಾಡೋರು ಗೊತ್ತಾಗುತ್ತೆ, ದರೋಡೆ ಬಗ್ಗೆ ಯಾಕೆ ಗೊತ್ತಾಗ್ಲಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. 1000 ಕೋಟಿ ರೂಪಾಯಿ 400 ಕೋಟಿ ರೂಪಾಯಿ ಟ್ರಕ್ನಲ್ಲಿ ಹೋಗ್ತಾ ಇದೆ ಅವ್ರ ಸರ್ಕಾರಗಳಲ್ಲಿ, ಅದು ಗೊತ್ತಿಲ್ವಾ? ಇದಕ್ಕೆ ಯಾರು ಉತ್ತರ ಕೊಡಬೇಕು? ಹೋಮ್ ಮಿನಿಸ್ಟರ್ ಅವರೇ ನಿದ್ದೆ ಮಾಡ್ತಾ ಇದ್ದಾರೇನ್ರಿ? ಅಮಿತ್ ಶಾ ಅವ್ರು ಎಲ್ಲಿದ್ದಾರೆ ಇವಾಗ? ಮಿಕ್ಕಿದ ಟೈಮ್ನಲ್ಲೆಲ್ಲ ಬರೀ ಚುನಾವಣೆಗೆ ಮಾತ್ರ ಇವರೆಲ್ಲ ಕಾಣಿಸ್ಕೋತಾರಲ್ಲ. ವಾಹ್,
ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.